ಹೆಂಗಸರಿಗೆ ಹೆಚ್ಚು ಸುಖ ನೀಡುವ ಸಂಭೋಗ ಆಸನಗಳು ಯಾವುವು? ಮಹಿಳೆಯರು ತಿಳಿಯಲೇಬೇಕಾದ ಮಾಹಿತಿ. ನಮಸ್ಕಾರ ಸ್ನೇಹಿತರೆ. ಸಂಭೋಗದಲ್ಲಿ ಸಂತೃಪ್ತಿ ಎನ್ನುವುದು ಕೇವಲ ಒಂದು ಆಸನದ ಮೇಲೆ ಮಾತ್ರ ಅವಲಂಬಿತವಾಗಿ ಇರುವುದಿಲ್ಲ. ಸಂಭೋಗ ಎಂದರೆ ಕೇವಲ ದೈಹಿಕ ಸಂಬಂಧವಲ್ಲ. ಇದು ಗಂಡ ಮತ್ತು ಹೆಂಡತಿಯ ನಡುವೆ ಇರುವ ಪ್ರೀತಿ, ಮಾತುಕತೆ, ನಂಬಿಕೆ, ಆತ್ಮೀಯತೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯ ಒಂದು ಭಾಗವಾಗಿದೆ. ಪ್ರತಿಯೊಬ್ಬ ಮಹಿಳೆಯ ದೇಹವು ವಿಭಿನ್ನವಾಗಿರುವುದರಿಂದ ಎಲ್ಲರಿಗೂ ಒಂದೇ ರೀತಿಯ ಆಸನ ಅಥವಾ ವಿಧಾನ ಹೆಚ್ಚು ಆರಾಮದಾಯಕವಾಗಿರಬೇಕೆಂದಿಲ್ಲ. ಹೆಂಗಸರಿಗೆ ಅತಿ ಹೆಚ್ಚು ಸುಖ ನೀಡುವ ಒಂದೇ ಒಂದು ಆಸನ ಇದೆ ಎಂಬ ಕಲ್ಪನೆಗೆ ವೈಜ್ಞಾನಿಕ ಆಧಾರವಿಲ್ಲ. ಪ್ರತಿಯೊಬ್ಬ ಮಹಿಳೆಯ ದೇಹ ರಚನೆ, ಇಷ್ಟ ಕಷ್ಟಗಳು ಮತ್ತು ಆರಾಮದ ಅನುಭವ ವಿಭಿನ್ನವಾಗಿರುತ್ತವೆ. ಆದರೆ ಕೆಲವು ಆಸನಗಳು ಕೆಲ ಮಹಿಳೆಯರಿಗೆ ಹೆಚ್ಚು ಆರಾಮದಾಯಕವಾಗಿ ಇರಬಹುದು ಅಥವಾ ಇತರ ರೀತಿಯ ಉತ್ತೇಜನವನ್ನು ಸುಲಭಗೊಳಿಸಬಹುದು. ಆದರೆ ಕೇವಲ ಸಂಭೋಗ ಆಸನಗಳು ಮಹಿಳೆಯರಿಗೆ ಹೆಚ್ಚು ಆರಾಮ, ನಿಯಂತ್ರಣ ಮತ್ತು ಸುಖವನ್ನು ನೀಡಬಹುದು. ಹಾಗಾದರೆ ಇಂದು ಅವುಗಳ ಬಗ್ಗೆ ಆರೋಗ್ಯಕರವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ತಪ್ಪದೆ ತಿಳಿದುಕೊಳ್ಳಿ. ಇದೆಲ್ಲ ನಿಮ್ಮ ಒಳ್ಳೆಯದಕ್ಕಾಗಿಯೇ. ಮಹಿಳೆಯರ ಸುಖದ ಬಗ್ಗೆ ತಿಳಿಯಬೇಕಾದ ವಿಷಯಗಳು. ಮಹಿಳೆಯರಲ್ಲಿ ಲೈಂಗಿಕ ಆನಂದವು ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಮನಸ್ಸಿನ ನೆಮ್ಮದಿ, ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ, ಸಾಕಷ್ಟು ಸಮಯದ ಪೂರ್ವ ಕ್ರೀಡೆ, ಆರಂಭದಾಯಕ ವಾತಾವರಣ ಮತ್ತು ಒತ್ತಡವಿಲ್ಲದ ಪರಿಸ್ಥಿತಿ ಇವೆಲ್ಲವೂ ಮುಖ್ಯ. ಬಹಳಷ್ಟು ಮಹಿಳೆಯರು ಬಯಸುವುದು ಸಂಭೋಗದಲ್ಲಿ ಪರಸ್ಪರ ಸ್ಪರ್ಶ, ಮುದ್ದು ಪ್ರೀತಿ ಮತ್ತು ಮಾತುಕತೆಯು ತುಂಬ ಮುಖ್ಯ ಮತ್ತು ಸಾಮಾನ್ಯವಾಗಿ ಆರಾಮದಾಯಕ ಆಗಿರುವ ಕೆಲವರು ಕಂಡುಕೊಂಡಿರುವ ಆಸನಗಳು ಇವು. 1. ಮಹಿಳೆ ಮೇಲಿರುವ ಆಸನ. ಈ ಆಸನದಲ್ಲಿ ಮಹಿಳೆ ತನ್ನ ಆರಾಮಕ್ಕೆ ಅನುಗುಣವಾಗಿ ವೇಗ ಮತ್ತು ಆಳವನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಅನೇಕ ಮಹಿಳೆಯರಿಗೆ ಇದು ಹೆಚ್ಚು ಆರಾಮದಾಯಕವಾಗಿರಬಹುದು. ಮುಖ್ಯವಾಗಿ ಯಾವುದೇ ನೋವು ಅಥವಾ ಅಸೌಕರ್ಯ ಕಂಡುಬಂದರೆ ತಕ್ಷಣ ನಿಲ್ಲಬೇಕು. ದೇಹದ ಸೂಚನೆಗಳನ್ನು ನಿರ್ಲಕ್ಷಿಸಬಾರದು. 2. ಪಕ್ಕಕ್ಕೆ ಮಲಗಿ ಮಾಡುವ ಆಸನ. ಇದು ಹೆಚ್ಚು ಆರಾಮದಾಯಕ ಮತ್ತು ನಿಧಾನವಾದ ಆಸನವಾಗಿದೆ. ದೈಹಿಕ ಒತ್ತಡ ಕಡಿಮೆ ಇರುವುದರಿಂದ ಅನೇಕ ದಂಪತಿಗಳಿಗೆ ಇದು ಸುಲಭವಾಗಬಹುದು. ವಿಶೇಷವಾಗಿ ಹೆಚ್ಚು ಆರಾಮ ಮತ್ತು ಆತ್ಮೀಯತೆಯನ್ನು ಬಯಸುವವರಿಗೆ ಈ ಆಸನ ಸೂಕ್ತವಾಗಿರಬಹುದು. ಇನ್ನು 3ನೇಯದು ಮುಖಾಮುಖಿಯಾಗಿ ಮಲಗಿ ಮಾಡುವ ಆಸನ. ಈ ಆಸನದಲ್ಲಿ ಗಂಡ ಮತ್ತು ಹೆಂಡತಿಯ ನಡುವೆ ಕಣ್ಣಿನ ಸಂಪರ್ಕ ಮತ್ತು ಆತ್ಮೀಯತೆ ಹೆಚ್ಚಾಗುತ್ತದೆ. ಕೆಲ ಮಹಿಳೆಯರಿಗೆ ದೈಹಿಕ ಸುಖದ ಜೊತೆಗೆ ಭಾವನಾತ್ಮಕ ಸಂಪರ್ಕವು ಬಹಳ ಮುಖ್ಯವಾಗಿರುತ್ತದೆ. 4. ಮಹಿಳೆಯ ಆರಾಮಕ್ಕೆ ಅನುಗುಣವಾಗಿ ಬದಲಾಯಿಸಬಹುದಾದ ಆಸನಗಳು. ಯಾವುದೇ ಒಂದು ಆಸನ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಸುಖ ನೀಡುವುದಿಲ್ಲ. ಆದ್ದರಿಂದ ದಂಪತಿಗಳು ಪರಸ್ಪರ ಮಾತನಾಡಿಕೊಂಡು ಆರಾಮದಾಯಕವಾದ ರೀತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. 5. ಲೂಬ್ರಿಕೇಶನ್ ಅಂದರೆ ತೇವಾಂಶ ಮುಖ್ಯ. ಸಾಕಷ್ಟು ನೈಸರ್ಗಿಕ ತೇವಾಂಶ ಇಲ್ಲದಿದ್ದರೆ ಘರ್ಷಣೆಯಿಂದ ನೋವು ಅಥವಾ ಉರಿ ಉಂಟಾಗಬಹುದು. ಅಗತ್ಯವಿದ್ದರೆ ವೈದ್ಯಕೀಯ ಸುರಕ್ಷಿತವಾದ ವಾಟರ್ ಬೇಸ್ಡ್ ಲೂಬ್ರಿಕೆಂಟ್ ಬಳಸುವ ಬಗ್ಗೆ ವೈದ್ಯರು ಅಥವಾ ಫಾರ್ಮಸಿಸ್ಟ್ರಿಂದ ಸಲಹೆ ಪಡೆಯಬಹುದು. ಸುರಕ್ಷಿತ ಸಂಭೋಗವನ್ನು ಮರೆಯಬೇಡಿ. ಗರ್ಭಧಾರಣೆಯನ್ನು ತಪ್ಪಿಸಲು ಮತ್ತು ಲೈಂಗಿಕವಾಗಿ ಹರಡುವ ಸೋಂಕುಗಳಿಂದ ರಕ್ಷಿಸಿಕೊಳ್ಳಲು ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವುದು ಬಹಳ ಮುಖ್ಯ. ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಸಂಭೋಗದಲ್ಲಿ ಪರಸ್ಪರ ಒಪ್ಪಿಗೆ. ಇಬ್ಬರಿಗೂ ಇಷ್ಟವಿಲ್ಲದ ಯಾವುದೇ ರೀತಿಯ ಸಂಬಂಧ ಇರಬಾರದು. ಮಹಿಳೆಗೆ ನೋವು, ಉರಿ, ಒಣತನ ಅಥವಾ ಅಸೌಕರ್ಯ ಕಂಡುಬಂದರೆ
ತಕ್ಷಣ ನಿಲ್ಲಿಸಿ ಕಾರಣವನ್ನು ಗಮನಿಸಬೇಕು. ಇನ್ನು ಅದೇ ರೀತಿ ಸಂಭೋಗಕ್ಕೂ ಮುನ್ನ ಆತ್ಮೀಯತೆ ಮತ್ತು ಪ್ರೀತಿಯ ಮಾತುಕತೆಗಳು ಮಹಿಳೆಯ ದೇಹ ಮತ್ತು ಮನಸ್ಸು ಆರಾಮವಾಗಲು ಸಹಾಯ ಮಾಡಬಹುದು. ಆತುರಕ್ಕಿಂತ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಬಹಳ ಮುಖ್ಯ. ಮಹಿಳೆಯರಿಗೆ ಸುಖ ನೀಡುವಲ್ಲಿ ಕೇವಲ ಆಸನವೇ ಮುಖ್ಯವಲ್ಲ, ಪ್ರೀತಿ, ನಂಬಿಕೆ, ನಿಧಾನವಾದ ನಡೆ, ಪರಸ್ಪರ ಸಂವಹನ ಮತ್ತು ಒಪ್ಪಿಗೆ ಕೂಡ ಅಷ್ಟೇ ಮುಖ್ಯ. ಸಾಮಾನ್ಯ ತಪ್ಪು ಕಲ್ಪನೆಗಳು ಸಾಮಾಜಿಕ ಜಾಲತಾಣಗಳು ಅಥವಾ ಸಿನಿಮಾಗಳಲ್ಲಿ ತೋರಿಸುವುದೇ ನಿಜ ಎಂದು ತಿಳಿದುಕೊಂಡಿರುವುದು ತಪ್ಪು. ಯಾವುದೇ ರೀತಿಯ ನೋವು ನಿರಂತರವಾಗಿದ್ದರೆ ಅಥವಾ ಸಂಭೋಗದ ನಂತರ ರಕ್ತಸ್ರಾವ, ಉರಿ ಅಥವಾ ಅಸಹಜ ನೋವು ಕಂಡುಬಂದರೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಮಹಿಳೆಗೆ ಹೆಚ್ಚು ಸುಖ ನೀಡುವ ಒಂದು ನಿರ್ದಿಷ್ಟ ಆಸನ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ. ನಿಜವಾದ ಸುಖವು ಪರಸ್ಪರ ಪ್ರೀತಿ, ನಂಬಿಕೆ, ಒಪ್ಪಿಗೆ, ಸಂವಹನ ಮತ್ತು ಆರಾಮದಿಂದ ಬರುತ್ತದೆ. ನಿಮ್ಮ ಸಂಗಾತಿಯ ಮಾತನ್ನು ಕೇಳಿ, ಅವರ ಆರಾಮವನ್ನು ಗೌರವಿಸಿ ಮತ್ತು ಯಾವುದೇ ನೋವು ಅಥವಾ ಅಸೌಕರ್ಯವನ್ನು ನಿರ್ಲಕ್ಷಿಸಬೇಡಿ. ಕೊನೆಯದಾಗಿ ನೆನಪಿಡಿ, ಪ್ರತಿಯೊಬ್ಬರ ದೇಹವು ವಿಭಿನ್ನ. ಆದ್ದರಿಂದ ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಆರಾಮದಾಯಕವಾಗಿರುವ ವಿಧಾನವೇ ಉತ್ತಮ ವಿಧಾನ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಮತ್ತು ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.